ಕನಸು ಕೊಟ್ಟೋನವನೇ ಆಸೆ ಇಟ್ಟೋನವನೇ ಕನಸು ಕೊಟ್ಟೋನವನೇ ಒಂದೇ ಮನೆಯಲ್ಲಿ ವೇದ ಭಾವಾಗಿಟ್ಟೋನವನೇ ಅವಜಾನನೋ ನಾನೇ ಕಂಡು ಕಲಿ ಕ್ರಾಂತಿ ಹುಲಿ ಅಂದು ಹುಲಿಗಳ ಹಿಂದಿನಲ್ಲಿ ಕಂಡು ಹುಲಿ ಹಾಗೆ ಕರ್ತಿಸುತ್ತಿರುವ ಸಾವಿರಾರು ಹಳ್ಳಿಗಳಿಗೆ ಸಾಹುಕಾರನಾದ ಈ ನಾಗೇಗೌಡನ ಸೇಡಿನ ಶರಪಂಜರದಲ್ಲಿ ಸಿಲುಕಿ ಸತ್ತು ಸುಡುಗಾಡು ಸೇರಲು ಸಿದ್ಧನಾಗಿ ನಿಂತಿರಲ್ಲ ಆ ಬಡ ಬಿಕಾರಿ ಶಿವರಾಯನ ತಮ್ಮ ಕನಕ ಏ ಕನಕ ಭಂಡಾರದ ಬಾವುಟದ ಬಂಟ ನಾನೆಂದು ನಿನ್ನಂತ ಪುಣ್ಯ ಪುಡಾರಿ ಆದರೂ ಬಿಕಾರಿಯಾಗಿ ಬಂದು ಬೀಳಿದೆ ಈ ಶಿಕಾರಿ ನಾಗೇಗೌಡನ ನರಕದ ದೊಡ್ಡೆಯಲ್ಲಿ ಮಗನೇ ಕನಕ ನೀವು ಕುಲದೇವರ ಗುಡಿ ಕಟ್ಟಿಸಬೇಕೆಂದಿರುವ ಜಾಗದಲ್ಲಿ ನಾನು ಸಾರಾಯಿ ಫ್ಯಾಕ್ಟರಿ ಕಟ್ಟಿಸಿ ನೀ ಎಬ್ಬಿಸಿದ ಅದೇ ಕ್ರಾಂತಿಯಲ್ಲೇ ನಿನ್ನನ್ನು ಸಿಲುಕಿಸಿ ಧರ್ಮರಾಯ ಭೀಮಾರ್ಜುನಂತಿರುವ ನಿಮ್ಮ ಅಣ್ಣ ತಮ್ಮಂದರ ಮಧ್ಯೆ ಬೆಂಕಿ ಹಚ್ಚಿ ಜೇನುಗೂಡಿನಂತಿರುವ ನಿನ್ನ ಮನೆ ಮಸನ ಮಾಡಿ ಹಾಲು ಸಕ್ಕರೆ ಅಂತಿರುವ ನಿಮ್ಮ ಸಂಸಾರವನ್ನು ಚಿತ್ರ ಮಾಡಿ ಕೊನೆಗೆ ದಂತದ ಗೊಂಬೆ ಅಂತಿರುವ ನಿನ್ನ ಅತ್ತಿಗೆ ನೇತಾವತಿಯನ್ನು ನಾನು ಅಪ್ಪಿ ಮುದ್ದಾಡೆ ನನ್ನ ಸೇಡಿನ ಕ್ರಾಂತಿ ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರ ವ್ಯಾಘ್ರ ನಾಗೇಗೌಡನೇ ಅಲ್ಲ ರಾತ್ರಿ ಲೇಡ ರಾತ್ರಿ ಯಾಕ್ರಿ ಸಾಹೇಬ್ರ ಸಾಕ್ ಸಾಕ್ ಸಾಕಪ್ಪ ನೋಡು ಕಡ್ಲಿ ಬೆಳಿತೀನಿ ಹಂಗಾಗೈತಿ ಅಪ್ಪಾತ್ರಿ ಸ್ವಾಕಾರನಕ್ಕೆ ಹೋಗಿ ಸಾಹೇಬ್ರ ಅಂದೇನ್ರಿ ಅಪ್ಪ ಏನಿದೆ ಮಗನೇ ಸ್ವಾಕಾರನಕ್ಕೆ ಹೋಗಿ ಸಾಹೇಬ್ರನಕ್ಕೆ ಹೋಗಿ ಸ್ವಾಕಾರ ಅಂದ್ರಿ ಅಪ್ಪ ತಪ್ಪಾತ್ರಿ ಅಪ್ಪ ತನೇರ ಇರಲಿ ಅಡ ರಾತ್ರಿ ಬಹುದಿನದ ನನ್ನ ಆಸೆ ಅಂತೆ ಈ ಸಲ ನಡೆಯುವ ಎಲೆಕ್ಷನ್ ಅಲ್ಲಿ ಗೆದ್ದು ಶಾಸಕನಾಗಿ ಈ ನಾಡಿಗೆ ನಾನೇ ನಾಯಕನಾಗಬೇಕಾದರೆ ಆ ಚಕ್ರವರ್ತಿಯ ಸಹಾಯ ನಾವು ತೆಗೆದುಕೊಳ್ಳಲೇಬೇಕು ಗೌಡ್ರ ಸುಮ್ಮ ಚಕ್ರವರ್ತಿ ಸಹಾಯ ಕೇಳ್ತೀರನ್ರಿ ಸಹಾಯ ಸುಮ್ಮ ಕೇಳ್ತೀರಿ ನೀವು ನಮ್ಮ ಊರಾಗ ಏನು ಮಂದಿ ಏನು ಇದಾಗ್ಯಾರ ತಿಳ್ಕೊಂಡ್ರಿ ನೀರು ಬಿಡು ಗಂಗ್ಯಾ ನಮ್ಮ ಎಸ್ ಪರ್ಸು ಎಳಗು ಸಿದ್ದಪ್ಪ ನಮ್ಮ ಲಕ್ಕಪ್ಪನ ನಿಮ್ಮನ್ನ ಅರದಿಂದ ಹಾರಿಸ್ಕೊಂಡ್ಬರ್ತಾರಿ ಮುಂದಿನ ಶಾಸಕರು ನೀವು ಹಾಕಿರಿ ಸುಮ್ಮ ಆ ಚಕ್ರವರ್ತಿ ಸಹಾಯ ಕೇಳೋದು ನನಗೇನಿದೆ ಸರಿ ಇಲ್ಲ ಬಿಡ್ರಿಪ್ಪ ನೋಡೋಣ ರಾಜಕೀಯ ಪಟ್ಟ ಸಿಗಬೇಕಾದರೆ ಹೊತ್ತು ಬಂದಾಗ ಕತ್ತೆ ಕಾಲು ಸಹ ಹಿಡಿಯಬೇಕಾಗುತ್ತದೆ ಮೂರು ಬಿಟ್ಟವನೇ ದೊಡ್ಡವನೆಂಬ ಗಾದೆ ಕೇಳಲಿಲ್ಲವೇ ನೀನು ಅಲ್ರಿ ಹಂಗಾದ್ರ ಆ ಚಕ್ರವರ್ತಿಗೆ ಫೋನ್ ಮಾಡಿ ಕರ್ಸಲ್ರಿ ಅಪ್ಪರ ನೀನು ಫೋನ್ ಹಚ್ಚುವುದು ಬೇಡ ರಾತ್ರಿ ನಿನ್ನೆ ಸಾಯಂಕಾಲ ನಾನೇ ಫೋನ್ ಹಚ್ಚಿ ತಿಳಿಸಿದ್ದೇನೆ ಇಷ್ಟರಲ್ಲಿ ಬಂದರೆ ಬರಬಹುದು ತೊಣಸಾಗೊಂಡು ನೆನೆಸ್ತ ಬಂದ ಬಿಟ್ಟು ನೋಡ್ರಿ ಹೊಟ್ಟೆ ಶಂಕರ್ ರೀ ಅಪ್ಪ ನಮಸ್ಕಾರ ಚಕ್ರವರ್ತಿ ಬಾ ಕುಳಿತುಕೋ
ಕುಳಿತುಕೊಂಡು ನಿಮ್ಮ ಜೊತೆ ಹರಟೆ ಹೊಡೆಯಲು ಬಂದಿಲ್ಲ ಗೌಡ್ರೆ. ನನ್ನನ್ನು ಕರೆಸಿದ ಕಾರಣ ನೋಡು ಚಕ್ರವರ್ತಿ, ಈ ಸಲ ನಡೆಯುವ ಚುನಾವಣೆಯಲ್ಲಿ ನೀನು ನನಗೆ ಸಾಥ್ ಕೊಟ್ಟು ನನ್ನನ್ನು ಗೆಲ್ಲಿಸಬೇಕು. ಗೌಡ್ರೆ, ನಾನು ನಿಮಗೆ ಸಾಥ್ ಕೊಟ್ಟು ನಿಮ್ಮನ್ನು ಗೆಲ್ಲಿಸಿದರೆ ನನಗೆ ಸಿಗುವ ಲಾಭ. ನೋಡು ಚಕ್ರವರ್ತಿ, ನಾನು ಶಾಸಕನಾದ ಮೇಲೆ ತಿಂಗಳ ಬರುವ ಆದಾಯದಲ್ಲಿ ನಿನಗೆ 50, ನನಗೆ 50. ಓಕೆ? ಓಕೆ ಗೌಡ್ರೆ, ಓಕೆ. ಗೌಡ್ರ ಸ್ವಲ್ಪ ಗುಂಡಿಗೆ ನೀವು ಇರಾಕಿಲೆ. ನಾ ಯಾಕೆ ಹೆದರಾಕೊಳ್ರಿ? ಮುಂದಿನ ಶಾಸಕರು ನೀವು, ನಿಮ್ ಪಿಯ ರೀ ಬಿಳಿಕೃಷ್ಣ ಆಚೆಗೂ ಬಾವುಟ. ಆ ತಂಗಿ ನಾಗರತ್ನ, ಒಂದೆರಡು ಕಪ್ ಕಾಫಿ ತೆಗೆದುಕೊಂಡು ಬರಮ್ಮ. ಹೊಡಿಗೆ ಬತ್ತ ಹೊಡಿಗೆ ಬತ್ತ ಹೊಡಿಗೆ ಬತ್ತ. ತೆಗೆದುಕೊಂಡ ಕಾಫಿ. ಅವರ ನನಗ ರೀಚ ಅವ್ರ ಗಟ್ಟ ಕೊಟ್ರ ನನಗೆ ನಾಯನ್ ಮಾಡ್ರಿ ಅವರ. ನಿನಗ ಒಳಗಡೆ ಬಾ, ಕುಡಿಯುವೆ ಅಂತೆ. ಬರೀ ಒಳಗ ಕೊಡೋದ ನೇ ಬರ ಬೇರೆ ಮರಿಕಲ್ಲಿ ಏನ್ ಮಾಡೋದು? ಆ ತಂಗಿ ನಾಗರತ್ನ, ಇಂದು ನಿನ್ನ BSc ಫೈನಲ್ ಇಯರ್ ಪರೀಕ್ಷೆ ರಿಸಲ್ಟ್ ಏನಾಯ್ತಮ್ಮ? ಪ್ರತಿ ಸಲದಂತೆ ಈ ಸಲವೂ ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನೆ ಅಣ್ಣ, ಆಶೀರ್ವದಿಸಿ. ಎದ್ದೇಳು ತಂಗಿ, ಎದ್ದೇಳು. ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಈ ನಿಮ್ಮ ಅಣ್ಣ ನಾಗೇಗೌಡ ಕೀರ್ತಿ ತರುವೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣಮ್ಮ. ನಮ್ಮವ್ವಾರ ಕ್ಲಾಸ್ ಗರ್ ಕಾಲೇಜ ಪಾಸ್ ಲೇ ರಾತ್ರಿ ಪಡ್ಸಾಲಿ ಅಲ್ಲಲ್ಲಿ ಇದು ಫಸ್ಟ್ ಕ್ಲಾಸ್ ಅನ್ನು. ಯಪ್ಪ ಹಿಂಗಾತ ನೆಪದ. ಅವ್ರ ಸೈನ್ಸ್ ಮಾಡೋದು ಸಾರ್ದ ಹೋಗ್ರಿ. ತೆಗೆದುಕೋ ತಂಗಿ 10,000 ಹಣವನ್ನು. ಇಂದು ನಿನ್ನ ಗೆಳೆಯರಿಗೆ ಪಾರ್ಟಿ ಕೊಡಿಸು. ಆಯ್ತಲ್ಲ. ಚಕ್ರವರ್ತಿ, ನಾವಿಬ್ಬರು ಒಂದಾದ ಸಂತೋಷಕ್ಕೆ ಹಾಗೂ ಈ ನಾಗೇಗೌಡನ ತಂಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ ಸಂತೋಷಕ್ಕೆ ಗುಂಡು ಹಾಕಿ ಎಂಜಾಯ್ ಮಾಡೋಣ ಅನ್ನತ್ತೆ. ನಾಗೇಗೌಡ, ನಿನಗೇನು ಗೊತ್ತು ಈ ಚಕ್ರವರ್ತಿಯ ಕುಟಿಲು ಕಾರಸ್ಥಾನದ ಕೈ ಕೆಳಕ ನಿನಗೆ ಸ್ನೇಹಿತನಾಗಿ ಸಾಥ್ ಕೊಟ್ಟು ದುಶ್ಯಾಸನಾಗಿ ನಿನ್ನ ತಂಗಿ ಸೇರಿ ಬಿಚ್ಚಿ ಅವಳ ದೇಹದ ಒಂದೊಂದು ಅಂಗಾಂಗಕ್ಕೂ ನಾ ಮುತ್ತಿಟ್ಟು ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ನಿಮ್ಮಂತ ದುಷ್ಟರ ಸಂಹಾರಕ್ಕಾಗಿ ನಾ ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ. ಸೇಡಿನ ಕಿಡಿ ಕ್ರಾಂತಿ ಹುಲಿಯಾದ ರಾಯಣ್ಣನನ್ನು, ಆ ಕ್ರಾಂತಿ ಹುಲಿ ರಾಯಣ್ಣನಿಂದಲೇ ನಿನ್ನ ರೋಂಡ ಚಂಡಾಡಿಸಿ ನಿನ್ನೆಲ್ಲ ಸರ್ವಾಸ್ತಿಗೂ ನಾವು ವಾರಸ್ತಾರನಾಗಿದ್ದರೆ ನನ್ನ ಹೆಸರು ಛಲ ದೊಡ್ಡ ಚಕ್ರವರ್ತಿನೇ ಅಲ್ಲ. ಯಾಕೆ ಚಕ್ರವರ್ತಿ, ಏನು ಯೋಚನೆ ಮಾಡುತ್ತಿರುವೆ? ಏನಿಲ್ಲ ಗೌಡ್ರಿ, ಹೆಂಡದ ಜೊತೆ ಇನ್ನೂ ಏನಾದರೂ ಇದೆಯಾ ಎಂದು ವಿಚಾರಿಸಿದೆ ಅಷ್ಟೇ. ಅಲ್ರಿ ನಿಮಗೆ ಏನ್ ಬೇಕ್ರಿ? BPSC ಆಬಿ ಓಟಿ ಓರ್ದನ್ ಚಾಯ್ಸ ಅವನವನಿಗೆ ಸುನುಗು ತೊಗೊಂಡೆ ಕಂಟ್ರಿ ಎಲ್ಲ ಐತೆ. ನೀವು ಟೇಬಲ್ ಕುಂದ್ರ ಬರ್ರಿ, ನಾ ಎಲ್ಲ ನಿಮಗೆ ಸಜ್ಜು ಮಾಡೀನಿ. ಬರ್ರಿ ಬರ ಗೌಡ್ರ, ನೀವು ಬರ್ರಿ. ಚಕ್ರವರ್ತಾರ ಬರ್ರಿ, ನಾ ಎಲ್ಲ ಸಜ್ಜು ಮಾಡಿ ಬರ್ರಿ. ಉಪ್ಪಿನಕಾಯಿ, ಸಿಗರೇಟ. ಹಲೋ, ಕಿಪ್ಯಾಡ ಕೀರ್ತಿನವ. ನಮ್ಮ ಗೌಡ್ರು ಇದ್ರಾಗ ಸುಡುಗಾಡದ ಪ್ಯಾಟ್ರಿ ಕಟ್ಟ್ಯಾರ.